ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ಇವತ್ತು ನಿಮಗೆ ಬೆಂಗಳೂರಲ್ಲೇ ಪವರ್ಫುಲ್ ಆಗಿರೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ? ಸರ್ಪ್ರೈಸ್! ಬನ್ನಿ ನನ್ನ ಜೊತೆ, ನಾನೇ ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನ ಬೆಂಗಳೂರಿನ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದ್ದು, ಮೊದಲು ಇದನ್ನು ದಿಗಂಬರ ದೇವಸ್ಥಾನ ಅಂತ ಕರೀತಿದ್ರು. ಈ ದೇವರು ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ ತಮ್ಮ ಎಲ್ಲ ಕೋರಿಕೆಗಳನ್ನ ಈಡೇರಿಸ್ತಾನೆ ಅಂತ ಹೇಳಲಾಗುತ್ತೆ. ಈ ದೇವರ ಆಶೀರ್ವಾದ ಪಡೆಯೋದಕ್ಕೆ ಜನ ಬೇರೆ ಬೇರೆ ಊರುಗಳಿಂದ, ರಾಷ್ಟ್ರಗಳಿಂದ ಬರ್ತಾರೆ. ಈ ದೇವಸ್ಥಾನ ಕಟ್ಟಿಸಿರೋದು 1425ರಲ್ಲಿ. ಸುಮಾರು 600 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ವೃಷಭಾವತಿ ಹಾಗೂ ಪಶ್ಚಿಮಾವತಿ ನದಿಗಳ ಸಂಗಮವಾದುದರಿಂದ ವ್ಯಾಸರಾಜರು ಇಲ್ಲಿ ದೇವರ ಪ್ರತಿಮೆಯನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ಇರೋದು ಮೈಸೂರು ರೋಡಿನ ಬ್ಯಾಟರಾಯನಪುರದಲ್ಲಿ. ಇದೇ ನಮ್ಮ ಗಾಳಿ ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನ ಎತ್ತರವಾದ ಗೋಪುರ ಹೊಂದಿದ್ದು, ಇಲ್ಲಿ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಶ್ರೀರಾಮನ ಪರಿವಾರವನ್ನ ಕಾಣ್ತಿದ್ದಾನೆ. ಈ ದೇವಸ್ಥಾನದಲ್ಲಿ ಯೂಶಲಿ ವೀಕೆಂಡ್ ತುಂಬ ಜನ ಇರ್ತಾರೆ. ಅದರಲ್ಲೂ ಶನಿವಾರ ತುಂಬಾ ಜನ ಇರ್ತಾರೆ. ಕ್ಯೂ ನಿಂತ್ಕೊಂಡು ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ 1 hour ಆಗುತ್ತೆ ಹೋಗೋದಕ್ಕೆ. ಈ ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಶ್ರೀ ವೇಣುಗೋಪಾಲ ಸ್ವಾಮಿ, ಗಣಪತಿ, ಶ್ರೀರಾಮ ಮತ್ತು ನವಗ್ರಹಗಳ ದೇವಾಲಯನ ಕಾಣ್ಬೋದು. ಗಾಳಿ ಅಂದರೆ ದುಷ್ಟಶಕ್ತಿಗಳು ಅಂತ ಅರ್ಥ. ದುಷ್ಟಶಕ್ತಿಗಳಿಂದ ನಿಮ್ಗೆ ಏನಾದರೂ ಕಾಡಾಟ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನಿಮ್ಗೆಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಳಿಗೆ ಏನಾದರೂ ತೊಂದರೆ ಇದ್ದು ಇಲ್ಲಿ ಬಂದು ತಾಯ್ತಾ ಕಟ್ಸ್ಕೊಂಡು ಹೋದರೆ ಎಲ್ಲ ಸರಿ ಹೋಗುತ್ತಂತೆ. ಈ ದೇವಸ್ಥಾನ ಬೆಳಗ್ಗೆ 5:30ಯಿಂದ ರಾತ್ರಿ 9:00ವರೆವರೆಗೂ ಓಪನ್ ಆಗಿರುತ್ತೆ. ನೀವು ಆಲ್ರೆಡಿ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.